ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಗೆ 9 ನೈವೇದ್ಯವನ್ನು ಅರ್ಪಿಸುವುದರಿಂದ ನಿಮ್ಮ ಇಷ್ಟಾರ್ಥಗಳು ಪೂರೈಸುತ್ತವೆ. ನವರಾತ್ರಿಯ 9 ದಿನಗಳಲ್ಲಿ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕುಷ್ಮಾಂಡ, ಸ್ಕಂದಮಾತಾ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿರಾತ್ರಿಯನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ ಮೊದಲ 3 ದಿನಗಳಲ್ಲಿ ಪಾರ್ವತಿಯ 3 ರೂಪಗಳನ್ನು ಪೂಜಿಸಲಾಗುತ್ತದೆ. ನಂತರದ 3 ದಿನಗಳಲ್ಲಿ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ ಮತ್ತು ಕೊನೆಯ 3 ದಿನಗಳಲ್ಲಿ ಸರಸ್ವತಿ ದೇವಿಯ ರೂಪಗಳನ್ನು ಪೂಜಿಸಲಾಗುತ್ತದೆ. ಅದೇ ರೀತಿ ಕ್ರಮವಾಗಿ ಮೊದಲ ದಿನ ಶೈಲಪುತ್ರಿ, 2ನೇ ದಿನ ಬ್ರಹ್ಮಚಾರಿಣಿ, 3ನೇ ದಿನ ಚಂದ್ರಘಂಟ, 4ನೆಯ ದಿನ ಕುಷ್ಮಾಂಡ, 5ನೆಯ ದಿನ ಸ್ಕಂದಮಾತೆ, 6ನೇ ದಿನ ಕಾತ್ಯಾಯಿನಿ, ಕಾಳರಾತ್ರಿಯ ರೂಪದಲ್ಲಿ 9 ದೇವತೆಗಳನ್ನು ಪೂಜಿಸಲಾಗುತ್ತದೆ. 7ನೆಯ ದಿನ, 8ನೆಯ ದಿನ ಮಹಾಗೌರಿ ಮತ್ತು 9ನೆಯ ದಿನ ಸಿದ್ಧಿರಾತ್ರಿ. ನವರಾತ್ರಿಯ 9 ದಿನಗಳ ಕಾಲ ಮಾತೃದೇವತೆಗೆ ಏನು ಅರ್ಪಿಸಬೇಕು ಎಂಬ ಕುತೂಹಲವು ಭಕ್ತನ ಮನಸ್ಸಿನಲ್ಲಿ ಕಾಡುತ್ತದೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ ಪ್ರಸಾದವನ್ನು ನೀಡದೆ ಪೂಜೆಯನ್ನು ಪೂರ್ಣಗೊಳಿಸುವುದಿಲ್ಲ. ನವರಾತ್ರಿಯ 9 ದಿನಗಳಲ್ಲಿ 9 ದೇವತೆಗಳಿಗೆ ವಿವಿಧ ನೈವೇದ್ಯಗಳನ್ನು ಅರ್ಪಿಸುವ ವಿಧಾನವನ್ನು ಧಾರ್ಮಿಕ ಗ್ರಂಥಗಳಲ್ಲಿ ವಿವರಿಸಲಾಗಿದೆ. ನವರಾತ್ರಿಯ ಮೊದಲ ದಿನದಂದು ಶೈಲಪುತ್ರಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ. ನವರಾತ್ರಿಯ ಮೊದಲ ದಿನದಂದು ಮಾತೆಯ ಶೈಲಪುತ್ರಿ ರೂಪವನ್ನು ಪೂಜಿಸುವ ಸಂಪ್ರದಾಯವಿದೆ. ಪರ್ವತರಾಜ ಭಗವತಿಯನ್ನು ಶೈಲಪುತ್ರಿ ಎಂದು ಕರೆಯುತ್ತಾರೆ, ಏಕೆಂದರೆ ಅವಳು ಹಿಮಾಲಯದಲ್ಲಿ ಪಾರ್ವತಿಯ ರೂಪದಲ್ಲಿ ಜನಿಸಿದಳು. ಈ ದಿನ ದೇವಿಯನ್ನು ಷೋಡಶೋಪಚಾರದಿಂದ ಪೂಜಿಸಿದ ನಂತರ ಹಸುವಿನ ತುಪ್ಪವನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು. ಮಾತೆಯ ಪಾದಕ್ಕೆ ಅರ್ಪಿಸಿದ ತುಪ್ಪವನ್ನು ಬ್ರಾಹ್ಮಣರಿಗೆ ಹಂಚುವುದರಿಂದ ರೋಗಗಳಿಂದ ಮುಕ್ತಿ ದೊರೆಯುತ್ತದೆ. ದೇವಿಯ ಕೃಪೆಯಿಂದ ಭಕ್ತರು ಯಾವಾಗಲೂ ಸಂಪತ್ತಿನಿಂದ ಶ್ರೀಮಂತರಾಗುತ್ತಾರೆ. ಅಂದರೆ ತನ್ನ ಜೀವನದಲ್ಲಿ ಹಣ ಮತ್ತು ಇತರ ಸಂತೋಷಗಳ ಕೊರತೆಯನ್ನು ಭಕ್ತರು ಅನುಭವಿಸುವುದಿಲ್ಲ. ಇದೇ ರೀತಿ ನವರಾತ್ರಿಯ ಮೊದಲ ದಿನದಂದು ಶೈಲಪುತ್ರಿ ದೇವಿಯ ಅವತಾರವಾಗಿರುತ್ತದೆ.